ಸೆಟಪ್ ನಿಮ್ಗೆ ನೆನಪಿರುತ್ತೆ. ಓಕೆ, ಫೈನಲಿ ಎಲ್ಲ ಫಿಶ್ ರಿಲೀಸ್ ಮಾಡಾಯ್ತು ಗುರು. ಪ್ಲಾಂಟ್ ಯೂಸ್ ಮಾಡಿದೀನಿ ಯಾಕಂದ್ರೆ ನಮ್ ಕಡೆ ಫಾಕ್ಸ್ ಸ್ಟೈಲ್ ಸಿಕ್ಕೋದೇ ಕಷ್ಟ ಆಗ್ಬಿಟ್ಟೈತೆ. ಓ ಮೈ ಗಾಡ್, ಏನ್ ಕಡಕ್ ಆಗೈತೆ ಗುರು, ಮೀನು ಸೈಕ್ ಆಗೈತೆ ಹೋಗಿ. ಸೊ ಆ್ಯಕ್ಚುಲಿ ಎಲ್ಲ ಸಕ್ಕದಾಗಿ ಬೆಳ್ಕೊಂಬಿಟ್ಟವೆ. ಇದಕ್ಕೆ ಇವಾಗ ಟಬ್ ಸೆಟಪ್ ಮಾಡಬೇಕು. ಈ ಸೆಟಪ್ ನಿಮಗೆ ನೆನಪಿರುತ್ತೆ, ಲಾಸ್ಟ್ ವಿಡಿಯೋಸಲ್ಲಿ ನಾನು ತೋರಿಸಿರ್ತೀನಿ. ಈ ಸೆಟಪ್ಪಲ್ಲೇ ಇವತ್ತು ಫ್ರೈಸಸ್ನೆಲ್ಲ ಬಿಡ್ತಾ ಇರೋದು. ಆ್ಯಂಡ್ ಮೊದಲನೇದಾಗಿ ನಮ್ಮ ಹತ್ರ ಇವಾಗ ಸಾಲ್ಟ್ ಇದೆ, ಸೊ ರಾಕ್ ಸಾಲ್ಟು. ಸೊ ಇದನ್ನು ಫಸ್ಟು ನೀರೊಳಗಡೆ ಹಾಕೊಂಬಿಡೋಣ. ಸೊ ಆಮೇಲೆ ಮಿಕ್ಕಿದ ವಿಷಯ ಎಲ್ಲ ಮಾಡಬೇಕು, ಗೊತ್ತಿರುತ್ತೆ ನಿಮಗೆ. ಓಕೆ, ಇವಾಗ ನಮ್ಮ ಫ್ರೈಸಸ್ ಎಲ್ಲ ರಿಲೀಸ್ ಮಾಡೋಣ. ಅದನ್ನೇ ಇವಾಗ ಈ ಒಂದು ವಿಡಿಯೋ ಅಲ್ಲಿ ನೀವು ನೋಡ್ತೀರಾ. ಆ್ಯಕ್ಚುಲಿ ತುಂಬ ಜನ ಹೇಳ್ತಿರ್ತಾರೆ ಇವರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ನಾವು ಆ ಥರ ಅಲ್ಲ, ನಾವು ಹಾಸಿಗೆನೇ ಉದ್ದ ಮಾಡ್ಕೊಂಡ್ಬಿಡ್ತೀವಿ ಅಂತ ಕ್ಯಾರೆಕ್ಟರ್ ನಾವು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ತುಂಬ ಜನಕ್ಕೆ ಈ ಒಂದು ಮೀನನ್ನ ಬ್ರೀಡ್ ಮಾಡಿಸೋದು ಅನ್ನೋದು ಆಸೆ. ಸೊ ಅದಿವತ್ತು ಫೈನಲಿ ನನಗೊಂದು ಆಸೆ ಆಗಿತ್ತು. ಇವತ್ತು ಫೈನಲಿ ಇದನ್ನು ಬ್ರೀಡ್ ಮಾಡಿಸಿ ಒಂದು ಲೆವೆಲ್ಗೆ ಸೈಜ್ ಅಪ್ನ ತೊಗೊಂಬಂದು ಇವಾಗ ಒಂದು ದೊಡ್ಡ ಟಬ್ ಸೆಟಪ್ಪಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನು ಬ್ಲಾಗಾಗಿ ಹಾಕೋಣ ಅಂತ ಹೇಳಿ ಒಂದು ವೀಡಿಯೋನ ತೊಗೊಂಬಂದಿದ್ದೀನಿ. ಆ್ಯಂಡ್ ವೀಡಿಯೋಸ್ ಯಾಕೆ ಬರ್ತಾಯಿಲ್ಲ ಅಂತ ಆಬ್ವಿಯಸ್ಲಿ ತುಂಬ ವೀಡಿಯೋಸಲ್ಲಿ ನಾನು ಶೇರ್ ಮಾಡಿದ್ದೀನಿ. ಆದ್ರೂ ವೀಡಿಯೋ ಕೊನೆಯಲ್ಲಿ ಅದಿಶಲ್ ನಾನು ನಿಮ್ಮ ಹತ್ರ ತುಂಬ ವಿಷಯಗಳನ್ನ ಮಾತಾಡ್ತೀನಿ. ಇವಾಗ ಸಾಲ್ಟ್ ಹಾಕಿರ್ತೀನಿ, ಅದನ್ನು ನೋಡಿರ್ತೀರ ನೀವು. ಸಾಲ್ಟ್ ಕರಗಿದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಫಿಶ್ನ ರಿಲೀಸ್ ಮಾಡೋಣ. ಸೊ ಎಷ್ಟು ಪ್ರೈಸಸ್ ಐತೆ ಏನು ಐತೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ತಾ ಒಂದು ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಆ್ಯಂಡ್ ಚಾನಲ್ಗೆ ರನ್ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು, ಓಕೆನಾ? ಓಕೆ ಬನ್ನಿ, ಇವಾಗ ಮಿಕ್ಕಿದ ವಿಷಯ ಎಲ್ಲ ಬ್ಯಾಕ್ ಕ್ಯಾಮ್ರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಗುರು, ಎಲ್ಲ ಸಾರ್ಟ್ ಔಟ್ ಆಗಿದೆ, ಪರವಾಗಿಲ್ಲ. ಇವಾಗ ನಮ್ಮ ಫಿಶಸ್ನೆಲ್ಲ ರಿಲೀಸ್ ಮಾಡೋವಂಥ ಟೈಮು. ಸೊ ಆ್ಯಕ್ಚುಲಿ ಸ್ವಲ್ಪ ಹತ್ರಗೆ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಾನು ಮನಿ ಪ್ಲ್ಯಾಂಟ್ ಯೂಸ್ ಮಾಡಿದ್ದೀನಿ ಯಾಕಂದರೆ ನಮ್ಮ ಕಡೆ ಫಾಕ್ಸ್ ಸ್ಟೈಲ್ ಸಿಕ್ಕೋದೇ ಕಷ್ಟ ಆಗ್ಬಿಟ್ಟೈತೆ. ಸೊ ಎಲ್ಲ ಕಡೆ ಹುಡುಕಿ ಸಿಗ್ತೀರೆ ಕೊನೆಗೆ ನಾನು ಮನಿ ಪ್ಲ್ಯಾಂಟ್ನೇ ಯೂಸ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಕೋಲ್ಡ್ ಆಗ್ಬಿಟ್ಟೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ವಾಯ್ಸ್ ಡಿಫ್ರೆಂಟಾಗೇ ಕೇಳಿಸುತ್ತೆ. ಸೊ ಇದನ್ನು ಫಸ್ಟು ಹೊರಗಡೆ ತೆಗೆದು ಬಿಡೋಣ. ಸೊ ಇದರಲ್ಲಿ ಪ್ರೈಸಸ್ ಅಂದರೆ ಒಂದು 30 to 35 ಪ್ರೈಸಸ್ ಐತೆ. ಬಟ್ ಗೊತ್ತಾಗಲ್ಲ ಆ ಥರ ವಿಡಿಯೋ ನೋಡ್ತಿದ್ರೆ ನಿಮಗೆ. ಸೊ ನಾನು ಇದು ಒಂದು ಸೈಜ್ ಬರಲಿ ಗುರು, ನಿಮಗೆಲ್ಲ ಕೈಯಲ್ಲಿ ಹಿಡಿದು ತೋರಿಸ್ತೀನಿ. ಕೈಯಲ್ಲಿ ಹಿಡಿದು ತೋರಿಸಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಈ ಪ್ರೈಸಸ್ನೆಲ್ಲ ಹಿಡಿಯೋಕ್ಕೆ ನಾನು ಈ ಕಾಫಿ ಫಿಲ್ಟರ್ ನೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫಿಶಸ್ ಎಲ್ಲ ತುಂಬಾ ಚಿಕ್ಕದು. ಸೊ ಅದಕ್ಕೋಸ್ಕರ ನೋಡಿ ಹೆಂಗೆ ಐತಂತ ನಿಮಗೆ ಗೊತ್ತಾಗತ್ತೆ ಪ್ರೈಸಸ್ಸು. ಬನ್ನಿ ಇವಾಗ ಇದನ್ನು ಆರಾಮಾಗಿ ರಿಲೀಸ್ ಮಾಡಿಬಿಡೋಣ. ವೆಲ್ಕಮ್ ಟು ಟಬ್ ಸೆಟಪ್ ಗುರು. ನೋಡಿ ಯಾವ ಥರ ಖಡಕ್ಕಾಗಿ ಕಾಣಿಸ್ತಾ ಇದೆ. ಓಕೆ, ಇವೆಲ್ಲನೂ ರಿಲೀಸ್ ಮಾಡಿಬಿಟ್ಟು ಸಿಗ್ತೀನಿ. ಓಕೆ, ಫೈನಲಿ ಎಲ್ಲ ಫಿಶು ರಿಲೀಸ್ ಮಾಡಾಯ್ತು ಗುರು, ಸೈಕಾಗಿ ಕಾಣ್ತಿದೆ. ಸೊ ಟಬ್ ಕಲರ್ ಬಂದ್ಬಿಟ್ಟು ಡಾರ್ಕ್ ಆಗಿದೆ, ಸೊ ಅದಕ್ಕೆ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ. ನೋಡಿ, ಹೆಚ್ಚು ಕಡಿಮೆ ಒಂದು 30-35 ಮೀನು ಇರುತ್ತೆ ಗುರು ಇದರಲ್ಲಿ. ಸೊ ಇದು ಹೆಂಗೆ ಬಂತು ಏನಾಯಿತು ಅಂತ ಡೀಟೇಲಾಗಿ ನಿಮ್ಮ ಹತ್ರ ಹೇಳ್ತೀನಿ ಇವಾಗ. ಸೊ ನಿಮಗೆ ಗೊತ್ತಾಗತ್ತೆ, ಅರ್ಥ ಆಗತ್ತೆ. ಸೊ ಆ್ಯಕ್ಚುಲಿ ನಾನು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ನಾನು ಬ್ರೀಡಿಂಗ್ ಟೈಮಲ್ಲಿ ಹಾಕಿದ್ದಿದ್ದು. ಇದನ್ನು ಇವಾಗ ಸೆಟಪ್ ಒಳಗಡೆ ಹಾಕಬೇಕು. ಸೊ ಸ್ವಲ್ಪ ವಾಶ್ ಔಟ್ ಮಾಡಿಬಿಟ್ಟು ಇದನ್ನು ಹಾಕೋಣಂತೆ. ಆ್ಯಕ್ಚುಲಿ ಫಾಕ್ಸ್ ಸ್ಟೈಲ್ ಸಿಕ್ಕಲ್ಲ ನಮ್ಮ ಕಡೆ, ಸಿಕ್ಕಿದ್ರೂ 200-300 ಮೇಲೆ ಹೇಳ್ತಾರೆ. ನಮ್ಗೆ ಯಾಕೆ ಗುರು ಬೇಕು, ನಾವು ಲೋ ಬಜೆಟಲ್ಲೇ ಮಾಡ್ಕೊತೀವಿ ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಫಾಕ್ಸ್ ಸ್ಟೈಲ್ನ ತೊಗೊಂಡಿಲ್ಲ. ಸೊ ಬನ್ನಿ ಇವಾಗ ಇದನ್ನು ಸೆಟಪ್ ಮಾಡೋಣ. ಓಕೆ ಗುರು, ಫೈನಲಿ ವಿಡಿಯೋ ಎಂಡಿಗೆ ಬಂದಾಯಿತು. ಸೊ ವಿಡಿಯೋ ಹೇಗಿತ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಫಿಶ್ ಬೇಕು ಅಂತ. ಆಬ್ವಿಯಸ್ಲಿ ಹೇಳಬೇಕು ಅಂದರೆ ಒಂದು ಸೇಲಪ್ ಮಾಡೋವಂಥ ಐಡಿಯಾ ಇವಾಗ ಸದ್ಯಕ್ಕೆ ಇಲ್ಲ ನನಗೆ. ಯಾಕಂದರೆ ಕೆಲವು ಪ್ರಾಬ್ಲಮ್ಸ್ ಐತೆ, ಆ ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡಿಬಿಟ್ಟು
ಆಮೇಲೆ ಸೇಲಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ನಮ್ಮ ಪ್ರೈಸಸ್ದು ನಾನು ಡೀಟೇಲಾಗಿ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು. ಅದು ಪೇರೆಂಟ್ ಫಿಶ್ ಏನಿದೆ, ಆ ಪೇರೆಂಟ್ ಫಿಶ್ ಬಂದ್ಬಿಟ್ಟು ಟೋಟಲಿ ಡಲ್ ಆಗಿಬಿಟ್ಟೈತೆ. ಅದನ್ನು ನಾನು ತೋರ್ಸೋಣ ಅಂತ ಇದ್ದೆ, ಅನ್ಫಾರ್ಚುನೇಟ್ಲಿ ತೋರ್ಸೋಕ್ಕಾಗಿಲ್ಲ. ಆ್ಯಕ್ಚುಲಿ ಚೆನ್ನೈಯಿಂದ ಇಂಪೋರ್ಟ್ ಮಾಡಿಸಿರೋ ಟೈಮಲ್ಲಿ ಏನಾಯಿತು ಅಂದರೆ ಅದ್ರದ್ದು ಫಿನ್ ಏನಿದೆ ಅಂದರೆ ಬಾಲ ಏನಿದೆ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅದೇನಕ್ಕಾಗಿತ್ತು ಏನು ಅಂತ ಗೊತ್ತಿಲ್ಲ. ರಿಟರ್ನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅನ್ಫಾರ್ಚುನೇಟ್ಲಿ ರಿಟರ್ನ್ ತೊಗೊಳಲ್ಲ ಅಂದ್ಬಿಟ್ರು. ಸೊ ಮೇ ಬಿ ಡೆತ್ ಆಗಿದ್ದರೆ ತೊಗೊತಾ ಇದ್ರು ಏನೋ ಗೊತ್ತಿಲ್ಲ ನನಗೆ. ಸೊ ಅದನ್ನು ರಿಕವರಿ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಂತು. ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಹಂಗೆ ಹಿಂಗೆ ಮಾಡಿ ಸೊ ಅದ್ರದ್ದು ಮೇಲ್ ಏನು ಬಂದಿತ್ತು ನನಗೆ, ಪೇರ್ ತೊಗೊಂಡಿದ್ದು ಮೇಲ್ ಬಿಟ್ಬಿಟ್ಟು ಬೇರೆ ಮೇಲ್ ಹಾಕಿ ಮಿಕ್ಸ್ಡ್ ಗಪ್ಪಿಯಾಗಿ ಒಂದು 30 to 35 ಪ್ರೈಸಸ್ನ ಇವಾಗ ತೆಗೆದಿದ್ದೀನಿ. ಲಾಸ್ಟ್ ವೀಡಿಯೋಸಲ್ಲೇ ನಿಮಗೆ ತೋರಿಸಿರ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ ಒಂದು 17 ಪ್ರೈಸಸ್ ಬಂದಿತ್ತು. ಆಮೇಲೆ ಇನ್ನೊಂದು ಸತಿ ಬ್ರೀಡ್ ಮಾಡಿಸಿದೆ, 2 ಟ್ರಿಪ್ ಮಾಡಿಸಿದ್ದು. 2 ಟ್ರಿಪ್ಪಲ್ಲಿ ನೀವು ನೋಡೋಕೆ ಹೋದರೆ ನನಗೆ ಹೆಚ್ಚು ಕಡಿಮೆ ಇವಾಗ 30 to 35 ಪ್ರೈಸಸ್ ಬಂದಿದೆ. ಒಳ್ಳೆ ಕ್ವಾಲಿಟಿಯಾಗಿ ಬಂದಿದೆ. ಸೊ ದೊಡ್ಡದಾದಮೇಲೆ ಕಲರ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡೋಣ ಅಂತ ಕಂಪೇರ್ ಮಾಡಬೇಕು. ಸೊ ಏನೇನು ಕ್ವಾಲಿಟಿಯಾಗಿ ಬಂದಿದೆ ಅಂತ. ಆ್ಯಕ್ಚುಲಿ ಒಂದು ಹೈ ಕ್ವಾಲಿಟಿ ಫಿಶ್ನ ನಾನು ಇಂಪೋರ್ಟ್ ಮಾಡಿಸಿರೋದು. ತುಂಬಾ ಜಾಸ್ತಿ ಪ್ರೈಸ್ ಕೊಟ್ಟು ತೊಗೊಂಡಿದ್ದೀನಿ, ಅರೌಂಡ್ 3000 ಮೇಲೆ ಆಯಿತು. ಈ ಕ್ವಾಲಿಟಿ ಎಲ್ಲ ನೀವು ನೋಡಿದ್ರೆ ಸೈಕ್ ಆಗೋಗ್ಬಿಡ್ತೀರ, ಆ ಥರ ಕ್ವಾಲಿಟಿ ಫಿಶ್ ಇದು. ಸೊ ಸದ್ಯಕ್ಕೆ ಚಿಕ್ಕ ಸೆಟಪ್ಪಲ್ಲಿತ್ತು, ಸೊ ಅದನ್ನು ಚೇಂಜಪ್ ಮಾಡಬೇಕು ಅಂದ್ಕೊಂಡೆ. ಮೋರ್ ದೆನ್ ಒಂದೂವರೆ ತಿಂಗಳಾಗಿದೆ ಅನಿಸುತ್ತೆ ಮರಿ ಹಾಕಿ. ಸೊ ನಾನು ಯಾವುದು ಲೈವ್ ಫೀಡ್ ಕೊಡೋಕ್ಕೆ ಟ್ರೈ ಮಾಡಿಲ್ಲ ನಾನು, ಯಾಕಂದರೆ ಪ್ರೈಸಸ್ಗೆ ನಾವು ಲೈವ್ ಫೀಡ್ ಕೊಟ್ಟು ಬೆಳೆಸ್ಬಿಟ್ರೆ ಅಂದ್ಕೊಳ್ಳಿ ಅದು ರೂಢಿ ಆಗ್ಬಿಡುತ್ತೆ. ಸೊ ರೂಢಿ ಆದರೆ ನಮ್ಮ ಹತ್ರನೇ ಇದ್ರೂ ಬೇರೆಯವ್ರ ಹತ್ರ ಹೋದ್ರೂ ಅವರು ಲೈವ್ ಫೀಡ್ ಯೂಸ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ನಾವು ಅಂಗಡಿ ಫಾರ್ಮ್ ಥರ ನಾವು ಇಟ್ಕೊಳಕ್ಕಾಗಲ್ಲ ಅದನ್ನು, ಯಾಕಂದರೆ ತುಂಬ ಜನ ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟಪಡ್ತಾರೆ. ನನ್ನ ಹತ್ರದಿಂದ ಬೇರೆಯವ್ರ ಹತ್ರ ಹೋದರೆ ಲೈವ್ ಫೀಡ್ ಬೇಕು, ಇಲ್ಲಾಂದರೆ ಅದು ಊಟನೇ ತಿನ್ನಲ್ಲ, ಆ ಥರ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಟ್ರೈನ್ ಅಪ್ ಮಾಡಿಲ್ಲ. ಆ್ಯಂಡ್ ವೀಡಿಯೋ ಯಾಕೆ ಆಗ್ತಿರ್ಲಿಲ್ಲ ಅಂದರೆ ಆ್ಯಕ್ಚುಲಿ ಕೆಲವು ಪ್ರಾಬ್ಲಮ್ಸ್ಗಳಿಂದನೇ ನಾನು ಇಷ್ಟು ದಿನದಿಂದ ವೀಡಿಯೋಸ್ ಆಗ್ತಾ ಇರಲಿಲ್ಲ. ಇನ್ಮೇಲಿಂದ ಕಂಟಿನ್ಯೂಯಸ್ ಆಗಿ ಬರ್ತಾ ಇರುತ್ತೆ. ಆ್ಯಂಡ್ ಫಿಶ್ ವೀಡಿಯೋನೂ ಬರ್ತಾ ಇರುತ್ತೆ, ತಲಬದಿಯವ್ರ ವೀಡಿಯೋನೂ ಬರ್ತಾ ಇರುತ್ತೆ. ಪ್ಲೀಸ್ ಚೆಕ್ಔಟ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಹೇಗಿತ್ತು ಒಂದು ಔಟ್ಪುಟ್ ಇವಾಗ ಸೆಟ್ ಮಾಡಿರೋ ಸೆಟಪ್ದು ಅನ್ನೋದನ್ನು ನೀವು ನೋಡ್ತೀರಾ. ಆ್ಯಂಡ್ ಲವ್ ಯು ಆಲ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.